ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ನಮ್ಮ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಜಬರ್ದಸ್ತ್ ಅಂತ ಗಡಿಯಾರ ಹಾಕ್ಕೊಂಡಿದ್ದಾರೆ. ಶಾಂಟೋಸ್ ಕಾರ್ಟಿಯರ್ ಅಂತೇಳಿ ಇಬ್ಬರು ಕೈಗೊಂದು ಹಾಕ್ಕೊಂಡ್ಬಿಟ್ಟಿದ್ದಾರೆ. ಅದರ ರೇಟ್ ಶುರುವಾಗೋದನ್ನು ಫ್ರಾನ್ಸ್ ಕಂಪನಿ ಅದರ ರೇಟ್ ಶುರುವಾಗೋದು 4 ಲಕ್ಷದಿಂದ 2.5 ಕೋಟಿಗಳವರೆಗೆ ಅದು ರೇಟ್ ಅದು ವಾಚದ್ದು. ಆ ವಾಚ್ ಅಂಥ ವಾಚ್ ಎಷ್ಟು ಅಂತ ಗೊತ್ತಿಲ್ಲ, ಹಾಕ್ಕೊಂಡಿದ್ದಾರೆ. ಇದು ದೊಡ್ಡ ಸುದ್ದಿ ಈಗ. ಅದರಲ್ಲೂ BJP ಅಂತ ಚಕ್ಕರ್ ಸಾಕಪ್ಪ. ಅದರಿಂದ ಈಗಾಗಲೇ ನಮ್ಮ ಸಿದ್ದರಾಮಯ್ಯ ಮೇಲೆ ಅಟ್ಯಾಕ್ ಮಾಡಿದ್ದು ಅದ್ಯಾವುದೋ ಒಂದು ಗಡಿಯಾರದ ಬಗ್ಗೆ ದೊಡ್ಡ ಚರ್ಚೆ ನಡೆದಿತ್ತು. ಈಗ ಅಂಥದ್ದು ಮತ್ತು ಇಬ್ಬರು ಹಾಕ್ಕೊಂಡಿದ್ದಾರೆ. ಗುರು ಶಿಷ್ಯರನ್ರು, ಫ್ರೆಂಡ್ಸ್ ಅಂದರು, ಏನಿತ್ತು ಅವ್ರಿಗೆ ಬಿಟ್ಟಿದ್ದು, ಸಹೋದರರು ಅಂತ ಹೇಳ್ಕೊಂಡಿದ್ದಾರೆ. ಮತ್ತು ಅಲ್ಲಿ ಹೊಂದಾಣಿಕೆ ಆಗ್ಯದ. ಮೋಸ್ಟ್ಲಿ ಇದು ಯಾರು ಕೊಟ್ಟಿರ್ಬೇಕು ಗಿಫ್ಟ್ ಅನ್ನೋ ಚರ್ಚೆ ಜೋರ. ಇಂಥ ಸಂದರ್ಭದಲ್ಲಿನ ನಮ್ಮ ಏನಪ್ಪ ಅಂದ್ರೆ ಲೋಕಾಯುಕ್ತ ನ್ಯಾಯಾಧೀಶರು ಲೋಕಾಯುಕ್ತ ನ್ಯಾಯಮೂರ್ತಿ B. ವೀರಪ್ಪನವರು ನಮ್ಮ ಕರ್ನಾಟಕದಾಗ 63% ಭ್ರಷ್ಟಾಚಾರ ಅದ, ಇಂಡಿಯಾದಾಗ 5ನೇ ನಂಬರ್ ಅದ ಅನ್ನುವಂಥ ಮಾತು ಹೇಳಿ ದೊಡ್ಡ ಸ್ಫೋಟ್ ಮಾಡಿಬಿಟ್ಟಿದ್ದಾರೆ. ಈಗೇನಾಗಿಬಿಟ್ಟಿದ್ದಪ್ಪ ಅಂದರೆ ಏನು ಮಾಡೋದಪ್ಪ ಈ ಗೌರ್ಮೆಂಟ್ ವಿರುದ್ಧ ಬರುವ ಅಧಿವೇಶನದಲ್ಲಿ ಅಂತ ವಿಚಾರ ಮಾಡಿದ್ರಾಗ ಒಂದೇದು ದೊಡ್ಡದಿತ್ತು. ಇಬ್ಬರು ಜಗಳ ನಡೆದಿತ್ತು. ಒಂದು ಕಡೆ ಸಿದ್ದರಾಮಯ್ಯ, ಇನ್ನೊಂದು ಕಡೆ DKC. ಅದನ್ನು ದೊಡ್ಡದು ಮಾಡ್ಬೇಕಂತ ಮಾಡಿದ್ರು. ಅಷ್ಟರೊಳಗೆ ಅದನ್ನು ಪ್ಯಾಚ್ ವರ್ಕ್ ಮಾಡಿ ಈಗ ತುರ್ತಕ್ಕಂತ ಮುಂದೆ ಹಾಕಿದ್ದಾರೆ. ಮುಂದೆ ಯಾರು ಹಾಕ್ತಾರೋ ಮುಖ್ಯಮಂತ್ರಿ ಗೊತ್ತಿಲ್ಲ. ಬಟ್ ಈಗ ಮುಂದೆ ಹೋಗೋದ್ರಾಗ ಇದು ವಾಚ್ ಬಂದೈತಿ. ಈಗ ವಾಚಿನ ಜೋಡಿ ಭ್ರಷ್ಟಾಚಾರದ ಆರೋಪ ಲೋಕಾಯುಕ್ತ ನ್ಯಾಯಮೂರ್ತಿ ನಮ್ಮ B. ವೀರಪ್ಪನಿಂದ 60%. ಮತ್ತು ನೋಡ್ತಾ ಇದ್ದಾರೆ ರೀ ಅವರು ಲೋಕಾಯುಕ್ತರು, B.R. ಪಾಟೀಲ್ ಇರ್ಬೋದು, ಮತ್ತೇನಿರ್ಬೋದು, B.S. ಪಾಟೀಲ್, B.R. ಪಾಟೀಲರು, ಅದ್ರ ಜೊತೆಗೆ ಇನ್ನುಳಿದವರು ನೋಡ್ತಾ ಇದ್ದಾರೆ. ಏನೋ ಕೈಲಿ ದಾಟಿ ಹೋಗ್ತಾ ಇದ್ದಾರೆ. ಅವರೆಲ್ಲ ಭ್ರಷ್ಟ ಅಧಿಕಾರಿಗಳು ಹಿಡಿತಾ ಇದ್ದಾರೆ, ಮೇಲೆ ಹಿಡಿತಾ ಇದ್ದಾರೆ, ಕೊಡ್ತಾ ಇದ್ದಾರೆ. ಏನು ಶಿಕ್ಷೆ ಇಲ್ಲ, ತಪ್ಪಿಸ್ಕೊಂಡ್ಬಿಟ್ಬಿಟ್ಟಿದ್ದಾರೆ. ಸರ್ಕಾರ ಹಂಗದ. ಅಂಥವ್ರು ಯಾರೋ ಇಲ್ಲಿ ಗಡಿಯಾರು ಕೊಟ್ಟಿರ್ಬೋದು ಇವತ್ತು ವಾದ ಮಾಡ್ತಾರೆ BJPಗರು. ಏನು ತಪ್ಪಿಲ್ಲ ಅವರು ವಾದ ಮಾಡಿದ್ರಲ್ಲ. 63% ಭ್ರಷ್ಟಾಚಾರ ಇದೆ ಕರ್ನಾಟಕದಲ್ಲಿ. ಭಾರತದಲ್ಲಿ 5ನೇ ನಂಬರಪ್ಪ ಭ್ರಷ್ಟಾಚಾರ ಮಾಡಿದ್ರಾಗ ಅನ್ನುವಂಥ ಒಂದು ದೊಡ್ಡ ಹೇಳಿಕೆಯನ್ನು ಕೊಟ್ಬಿಟ್ಟಿದ್ದಾರೆ. ಈ ಹೇಳಿಕೆಯಿಂದಾಗಿ ಏನಾಗಿಬಿಟ್ಟಿದಪ್ಪ ಅಂತಂದ್ರೆ ಒಂದು ದೊಡ್ಡ ಚರ್ಚೆ ಎಲ್ಲರ ಭ್ರಷ್ಟಾಚಾರ. ಯಾವ ಭ್ರಷ್ಟಾಚಾರ ಹಿಡ್ಕೊಂಡು ಆಯ್ಕೆಯಾಗಿ ಬಂದರೋ ಕಾಂಗ್ರೆಸ್ಸಿಗರು, ಇವತ್ತು ಅದ ಆರೋಪ ಒಬ್ಬ ನ್ಯಾಯಮೂರ್ತಿಯಿಂದ, ಅದು ಲೋಕಾಯುಕ್ತ ನ್ಯಾಯಮೂರ್ತಿಯಿಂದ, ಅದು ಲೋಕಾಯುಕ್ತರು, ಅದರಲ್ಲೂ ಅವ್ರಿಗೆ ಭ್ರಷ್ಟ ಅಧಿಕಾರಿ ನಡೆಯುವಂಥ ಇಲಾಖೆಯವರು ಮಾತಾಡಿದ್ದ ಒಂದು ದೊಡ್ಡ ಸ್ಫೋಟ. ಇದು ಅಧಿವೇಶನದ ದೊಡ್ಡ ಶಬ್ದ ಆಗುವಂಥ ಸಾಧ್ಯತೆ. ವಾಚಿಂದು ಆಗ್ತದೆ, ಇದು ಆಗ್ತದೆ. ಟ್ಯಾಬ್ಲೂ ಯಾವುದು ಇರ್ತದೆ ಇಂದು. ಈಗ ಒಂದು ಇದು ಬಂದ, ಇದು ಯಾವುದಪ್ಪ ಅಂದ್ರೆ ಶಾಂಟೋಸ್ ಕಾರ್ಟಿಯರ್ ಅಂತೇಳಿ. ಇವೆರಡು ಕಾಕತಾಳೀಯವಾಗಿ ಏನಂತಲ್ಲ, ಕಾಯಿ ಕೊಡೋದಕ್ಕೆ ಟೊಂಗಿ ಮುರಿದಕ್ಕೆ ಅಂತ. ಹೀಗಾಗಿ ಮತ್ತೊಂದು ಸಮಸ್ಯೆಯಲ್ಲಿ ಇಬ್ಬರು ಸಹೋದರರು DK ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಸಿಕ್ಕೊಂಡ್ರೇನು ಅಂತ ಇದನ್ನು ದೊಡ್ಡ ಮಟ್ಟದ ರಾಷ್ಟ್ರ ಮಟ್ಟದ ಚರ್ಚೆ ಆಗ್ತದೆ. ಈಗಾಗಲೇ ಗೋಧಿ ಮೀಡಿಯಾ ಅಂತ ನಿಮಗೆ ಗೊತ್ತದ. ಒಂದು ಸಣ್ಣ ತಪ್ಪು ಸಿಕ್ಕರು ಅದನ್ನು ರಾವು ಗನ್ನಡಲ್ಲಿ ದೂಡಾಗಿ ತೋರಿಸೋದ್ರಲ್ಲೇ ಎಕ್ಸ್ಪರ್ಟ್ ಹ್ಯಾಂಡ್. ಇದು ಬೇಕಾಗಿತ್ತ ನಮ್ಮ ಸಿದ್ದರಾಮಯ್ಯರಿಗೆ ಮತ್ತು DKC ಅವರಿಗೆ. ಅದು ಅಂಥ ವಾಚ್ ಅದು ಜನರ ಮುಂದೆ ತೋರಿಸೋವಂಥ ಅವಶ್ಯಕತೆ ಇತ್ತಾ ಅನ್ನುವಂಥದ್ದು ಏನಲ್ಲಿ ಅವ್ರು ಬಿಟ್ಟಂಥದ್ದು ಎದುರಿಸ್ತಾರೆ ಅವರು. ಆ ಮಾತು ಬೇರೆ. ಆದರೆ ನ್ಯಾಯಮೂರ್ತಿ ವೀರಪ್ಪನವರು ಹೇಳಿದಂಥ ಮಾತು ಮಾತ್ರ ಅತ್ಯಂತ ನೋವಿನದ್ದು. ಅಷ್ಟೇ ಅಲ್ಲ, ನಾವು ಭ್ರಷ್ಟಾಚಾರದ ಏನು ಕಡಿಮೆ ಇಲ್ಲ ಕಾಂಗ್ರೆಸ್ಸಿಗರು ಮತ್ತೊಮ್ಮೆ ತೋರಿಸುವಂಥ ಪ್ರಯತ್ನ ಮಾಡೋದಿಲ್ಲ. ಇದರಿಂದಾಗಿ BJPಯಲ್ಲೂ ಅದು ಆ ಮಾತು ಬೇರೆ, ಅವ್ರ ಸರ್ಕಾರಗಳಲ್ಲೂ ಭ್ರಷ್ಟಾಚಾರದ. ಆದರೆ ಇವ್ರು 40% ಹೇಳಿದರು, ಇದು 63% ಆಗ್ಯದ. ಒಟ್ಟಿನಲ್ಲೇ ಮಾತಾಡೋದಕ್ಕೊಂದು ಹಾದಿ ಆಯಿತು. BJPಗರಿಗೆ ಹೌದಪ್ಪ ಅಂತ ಭ್ರಷ್ಟ ಸರ್ಕಾರದ ಇದು ಬೇಕಾ ಅನ್ನುವಂಥದ್ದು. ಮತ್ತು ಇದು ಬೇಕಾ ಅನ್ನೋ ಪ್ರಶ್ನೆ ಸಹಜದ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕೆ ಬೇಕಿಂತ ಸರ್ಕಾರ ಅಂತೇಳಿ ಮುಂದಿನ ಈ ಅಧಿವೇಶನದಲ್ಲಂತೂ ದೊಡ್ಡ ದುಂಬಡಿ ಆಗೇ ಆಗ್ತದೆ. ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡದಾಗ್ತಾ ಹೋಗ್ತದೆ. ಮೊದಲ ಈಗಾಗಲೇ ಮೋದಿಯವರು ಈ ಕರ್ನಾಟಕ ಸರ್ಕಾರದ ಬಗ್ಗೆ ಹೇಳ್ಬೋದು 80% ಅನ್ನೋಷ್ಟು ಮಟ್ಟಿಗೆ ವಾದ ಮಾಡ್ತಾ ಇದ್ದಾರೆ. ಅಂಥದ್ರಲ್ಲೇ ಈಗ ಈ ಒಂದು ಊದವನ ಕೈಯಾಗಿ ತುತ್ತೂರಿ ಕೊಟ್ಟಂಗೆ ಆಗ್ಯದ. ಈ ತುತ್ತೂರಿ ಇನ್ನೂ ಜಬರ್ದಸ್ತಾಗಿ ಆವಾಜ್ ಮಾಡ್ತದೆ. ಅದೇನೂ ಇರಲಿ, ಈ 63% ಭ್ರಷ್ಟಾಚಾರ ಉಳಿಸಲು ಏನು ಮಾಡ್ತಾ ಇದ್ದಾರಪ್ಪ ಇವರಿಬ್ಬರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯವರು ಅಂತ.
ಯಾಕಂದ್ರೆ ಈಗ ಅವರ ಇಬ್ಬರು ಜವಾಬ್ದಾರಿ ತೊಗೊಂಡಾರ, ಇಬ್ಬರು ಸಂಘಟಿತರಾಗಿದ್ದಾರೆ, ಕೂಡಿದಾರ, ಇದಕ್ಕೆ ಅವರು ಉತ್ತರ ಕೊಡಬೇಕಲ್ಲ. ಇನ್ನು ತಿಳಿದು ಹೆಂಗೆ? ಮತ್ತು ಇಲ್ಲಿವರೆಗೆ ಈ ಲೋಕಾಯುಕ್ತರು ಹೇಳೋದಂಥ, ಇವತ್ತು ಉಪಲೋಕಾಯುಕ್ತರಲ್ಲಿ ಯಾರೂ ಇಲ್ಲಿ ಹೇಳೋದಂಥ ಕೇಸುಗಳಲ್ಲಿ ಎಷ್ಟು ಜನ ಅಧಿಕಾರಿಗಳಿಗೆ ಶಿಕ್ಷೆ ಆಗಿದೆ. ಈಗ ಹಿಂದಿನ ಒಂದು ಚರ್ಚೆಯಲ್ಲಿ ಅವ್ರು ಹೇಳಿದ ಸಂದರ್ಭದಲ್ಲಿ ಯಾರು ಸಿಕ್ಕರು ಏನು ಲಿಸ್ಟ್ ಹೇಳೋ ಸಂದರ್ಭದಲ್ಲೇ ಈ ಮಾತನ್ನು ಪ್ರಶ್ನೆ ಮಾಡಿದ್ದದು. ಎಷ್ಟು ಜನ ಭ್ರಷ್ಟ ಅಧಿಕಾರಿಗಳಿಗೆ ಈ ಸರ್ಕಾರ ಶಿಕ್ಷೆ ಕೊಟ್ಟದಪ್ಪ, ಅದು ಇವತ್ತು ಅದಕ್ಕೆ ಶ್ವೇತಪತ್ರನ ಹೊರಡಿಸ್ಬೇಕಾಗ್ಯದ ಸರ್ಕಾರ. ಹೆಂಗೋ ಅಧಿವೇಶನ ಮಾಡೋದು, ಶ್ವೇತಪತ್ರ ಹೊರಡಿಸ್ರಿ. ಎಷ್ಟು ಜನ ಸಿಕ್ಕರು ಲೋಕಾಯುಕ್ತದಿಂದ, CIDದಿಂದ, CODದಿಂದ ಆ ಅಧಿಕಾರಿಗಳಲ್ಲಿ ಎಷ್ಟು ಜನಕ್ಕೆ ಶಿಕ್ಷೆ ಆಯಿತು ಅನ್ನೋ ಸಹಿತ ಇದು ಹೊರಬರ್ಬೇಕಾಗ್ಯದ. ಯಾಕಪ್ಪ ಅಂತಂದ್ರೆ ಭ್ರಷ್ಟಾಚಾರ ಮಾತ್ರ ಜಬರ್ದಸ್ತಾಗಿ ಇವತ್ತು ಚರ್ಚೆ ವಿಷಯ ಅಷ್ಟೇ ಅಲ್ಲ, ಜೀವನದ ಒಂದು ಭಾಗ ಆದಂಗೆ ಆಗೋಗ್ಬಿಟ್ಟದ. ಅದು ಎಲ್ಲರ ತಲೆಯಲ್ಲಿ ಏನಪ್ಪ ಅಂದ್ರೆ ಎಲ್ಲಿಯೂ ಕೊಡೋದು ಏನು ಕೆಲಸ ಆಗೋದಿಲ್ಲ, ಸಾಧ್ಯನೇ ಇಲ್ಲ. ನೀವು ಯಾವುದಕ್ಕೂ ಹೋಗ್ರಿ ಸಹಜವಾಗಿ ಕೊಡಬೇಕಪ್ಪ, ಅದು ಸಹಜ ಮೊದಲು ಡಿಸೈಡ್ ಆಗುವಂಥ ಒಂದು ಪರಿಸ್ಥಿತಿ ದುರಂತ ಇಲ್ಲಿ ಬಂದದ. ಇಂಥ ಪರಿಸ್ಥಿತಿ ಒಳಗೆ ಅದು ನಮ್ಮ ವೀರಪ್ಪನವರು ಹೇಳಿದ್ದು ಮತ್ತಷ್ಟು ಚರ್ಚೆ ಆಗೋದಷ್ಟೇ ಅಲ್ಲ, ಇನ್ನು ಈ ಒಂದು ಅಧಿವೇಶನದಲ್ಲಿ ಇದೊಂದು ದೊಡ್ಡ ಗದ್ದಲು ಆಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಈ ಮೊದಲದ್ದು ವಾಚದ ಚರ್ಚೆ ಆಗ್ತದೆ. ಈ ಹಿಂದೆ ನಮ್ಮ ಒಬ್ಬರೇ ಇದ್ದಾರೆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು, ಈ ಸಲ ಇಬ್ಬರಾಗಿದ್ದಾರೆ, ಜೋಡಿ ಆಗಿದ್ದಾರೆ. ಜೋಡಿದಾರರಾಗಿ ನೀವು ಚಲೋ ಆಡಳಿತ ಮಾಡ್ರಿ ಅಂತ ರಾಹುಲ್ ಗಾಂಧಿಯವರು ಕೊಟ್ಟರೆ, ಜೋಡಿದಾರರಾಗಿ ಇವತ್ತೊಂದು ಏನಪ್ಪ ಕಾಟಿಯರ್ ಕಾಟಿಯರ್ ಗಿಡ ಕಟ್ಕೊಂಡು ಭ್ರಷ್ಟಾಚಾರ ನಾವು ಮಾಡ್ತಾಯಿದ್ವಿ ಅಂತ ತೋರಿಸ್ಕೊಂಡ್ರು ಏನೋ ಗೊತ್ತಿಲ್ಲ. ಆದರೆ ಇವ್ರು ಮಾತ್ರ BJPಗಿರೋದನ್ನ ಜಬರ್ದಸ್ತ್ ಉಪಯೋಗ ಮಾಡ್ಕೋದ್ರೆ ಮಾತ್ರ BJPಗಿರಪ್ಪ ಅಂತಂದ್ರೆ ನಿಮ್ಗೆ ಗೊತ್ತದ. ಒಂದು ಸಣ್ಣ ವಿಷಯವನ್ನು ಯಾವ ರೀತಿ ಕಡ್ಡಿನ ಗುಡ್ಡ ಮಾಡೋದ್ರಲ್ಲಿ ಅಗ್ದಿ ಎಕ್ಸ್ಪರ್ಟ್ ಹ್ಯಾಂಡ ಇಟ್ಟು ಸಿಕ್ಕರಂತೆ ಮೋದೋಗ್ಬಿಡ್ತು. ಏನೋ ಆಗಲಿ ಕಾಂಗ್ರೆಸ್ಸಿಂದ ಮಾತ್ರ 63% ಭ್ರಷ್ಟಾಚಾರದ ಬಗ್ಗೆ ಈ ವಿಚಾರ ಹೊರಗೆ ಬಂದಿದ್ದರಿಂದಾಗ ರಾಷ್ಟ್ರ ಮಟ್ಟದ ಚರ್ಚೆ ಆಗ್ತದೆ. ಇದು ನಿಲ್ಲೋದು ಯಾವಾಗ ಅಂತ ಎಲ್ಲರೂ ನಾವು ಭ್ರಷ್ಟಾಚಾರ ತೆಗಿತೀವಿ ಮಾಡ್ತೀವಿ. ಇವತ್ತು ನಮ್ಮ BJPಗರಂತೂ ಜಬರ್ದಸ್ತಾಗಿ ಹೇಳ್ತಾರೆ, ನಾವು ಇದು ನಿಲ್ಲಿಸ್ತೀವಿ, ಭ್ರಷ್ಟಾಚಾರ ಹೋಗಲಾಡಿಸ್ತೀವಿ, ಓಡಿಸ್ತೀವಿ, ಅದಕ್ಕೆ ನಮ್ಮ ಮತ ಕೊಡ್ರಿ ಅಂತ ಕೇಳಕ್ಕೆ ಶುರು ಮಾಡಿದ್ರು ಅವರು. ಆದರೆ ಇವರಿಂದ ಮುಂದಿನ ದಿನದಲ್ಲಿ ಆಗ್ತದನ, ಇವರು ಆಡುತ್ತಿರುವಂಥ ರಾಜ್ಯಗಳಲ್ಲೆಲ್ಲ ಭ್ರಷ್ಟಾಚಾರ ಹೋಗಿದ್ದಾನ ಅನ್ನೋದು ಸಹಿತ ಅವರು ಇದಕ್ಕೆ ಉತ್ತರ ಕೊಡಬೇಕಾಗಿದೆ. ಇದು ಕೇಳಿದ್ರು ಅವ್ರು ಕಾಂಗ್ರೆಸ್ಸಿಗೆ ನಿಮ್ದೇನು ಕಡಿಮೆ ಇದಪ್ಪ ಅಂತ. ಇದರರ್ಥ ಎರಡು ಒಂದೇ ನಾಣ್ಯದ ಎರಡು ಮುಖಗಳು, ಕಾಂಗ್ರೆಸ್ ಮತ್ತು BJP. ಇವ್ರ ಮೇಲೆ ಆರೋಪ ಅವ್ರು ಮಾಡಿದಾಗ ಅವ್ರು ಇವ್ರ ಮೇಲೆ ಆರೋಪ ಮಾಡ್ತಾರೆ, ಅದೇ ರೀತಿ ಅವ್ರು ಇವ್ರ ಮೇಲೆ ಮಾಡಿದಾಗ ಇವ್ರು ಅವ್ರ ಮೇಲೆ ಆರೋಪ ಮಾಡ್ತಾರೆ. ಇದರಲ್ಲಿ ಬಖರ ಆಗೋದು ಯಾರಪ್ಪ ಅಂದ್ರೆ ನಾವು ಮತದಾರರು ಅಂತ, ಯಾರನ್ನು ನಂಬುವುದು ಅಂತ. ಏನು ಭ್ರಷ್ಟದಾರ 63% ಇದೆ, ಇವ್ರನ್ನ ಬದಲಾಗಿ ಯಾರಿಗೆ ಓಟ್ ಹಾಕ್ಬೇಕು ನಾವು ಅನ್ನೋದು ಇವತ್ತೊಂದು ದೊಡ್ಡ ಪ್ರಶ್ನೆ ಅದ. ಯಾವ ಪಕ್ಷ ಹೋದ್ರು ಇಂಥವ್ರಿಗೆ ಅಂತ ನಮಗೆ ಹೇಳಿಲ್ಲ. ಒಂದು ಸಂದರ್ಭದಲ್ಲೇ ನಮ್ಮ HD ಕುಮಾರಸ್ವಾಮಿ ಅಂತ ಹೇಳಿದ್ದು, ಇಲ್ಲ ಇನ್ನೊಂದು ಸ್ವಲ್ಪ ನಮ್ಗೆ ದುಡ್ಡು ಆಗಿದೆ, ನಾವು ಗೆದ್ದೇ ಬಿಡ್ತಿದ್ವಿ, ಇನ್ನೂ 10-20 ಬರ್ತಿದ್ವು ನಮಗೆ, ಗೌರ್ಮೆಂಟ್ದಾಗ ನಮ್ಮ ಪಾರ್ಕ್ ಕೇಳ್ತಿದ್ವು ಅಂತೇಳಿ ಅಂದಿದ್ದು ಮಾತದ ಇನ್ನೂ ಹೆಚ್ಚಾಗ್ತಿದ್ವು ಅಂತೇಳಿ. ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ 2023 ಚುನಾವಣೆ ರಿಸಲ್ಟ್ ಬಂದು ನಿಂತಿದ್ದಾವೆ, ದಾಖಲೆಗಳು ಸಿಗ್ತಾವಿಲ್ಲ ಅಂತಲ್ಲ. ಅಂದ್ರೆ ಚುನಾವಣೆ ಆಯ್ಕೆಯಾಗೋದು ಭ್ರಷ್ಟಾಚಾರದಿಂದ. ಇವ್ರಿಗೆ ಅನುಕೂಲ ಯಾರು ಮಾಡಿಕೊಡ್ತಾರೋ ಅವ್ರಿಗೆ ಮಾತ್ರ ಭ್ರಷ್ಟಾಚಾರಕ್ಕೆ ಅವಕಾಶ ಮಾಡಿಕೊಡುವಂಥ ವ್ಯವಸ್ಥೆ ಇಲ್ಲದ ಅನ್ನೋದನ್ನು ಈ ರೀತಿಯಾಗಿ ಒಪ್ಕೊಂಡಿದ್ದೀವಿ. ಯಾರನ್ನು ನಂಬುವುದು ಅಂತ, ಹೂ ಈಸ್ ದ ಆನೆಸ್ಟ್ ಪರ್ಸನ್, ಆನೆಸ್ಟ್ ಪಾರ್ಟಿ ಅಂತೇಳಿ ಇದಕ್ಕೆ ಉತ್ತರ ಹುಡ್ಕೋದು ಭಾಳ ಕಷ್ಟ ಅದು. ಏನೋ ಆಗಲಿ ನಮ್ಮ ಸಿದ್ದರಾಮಯ್ಯನವರು ಸಾಕಷ್ಟು ಒಂದಿಷ್ಟು ಏನೋ ಗ್ಯಾರಂಟಿ ಎನ್ನುವಂಥ ಕೆಲಸಗಳನ್ನು ಮಾಡಿ ಒಂದಿಷ್ಟು ಒಳ್ಳೆಯ ಹೆಸರು ತೊಗೊಳ್ಳೋ ಜೊತೆಗೆ ಭ್ರಷ್ಟಾಚಾರದ ಹೆಸರನ್ನು ತಮ್ಮದೇ ಜೋಡಿಸಿಕೊಂಡಿದ್ದರಿಂದಾಗಿ 2028ರಲ್ಲಿ ಮತ್ತೆ ತೊಂದರೆ ಆಗುವಂತೆ ಗ್ಯಾರಂಟಿಯನ್ನು ಅನ್ನಿಸ್ತಾ ಇದೆ. ಅದನ್ನು ನೋಡ್ಬೇಕಪ್ಪ. ಇವರ ಬದಲಾಗಿ ಯಾರು ಅನ್ನೋದಕ್ಕೆ ಇನ್ನೂ ಪರ್ಫೆಕ್ಟಾಗಿ ಉತ್ತರ ಸಿಕ್ಕಿಲ್ಲ. ಅದು ಸಿಗೋ ದಿನಗಳು ಸಮೀಪ ಬರ್ತಾ ಇದ್ದಾವೆ ಅಂತ ಹೇಳ್ತಾ, ಏನೋ ಆಗಲಿ ದುಬಾರಿ ವಾಚಿಂದು ಮತ್ತು 63% ಭ್ರಷ್ಟಾಚಾರದ ಮಾತ್ರ ಈ ಅಧಿವೇಶನದಲ್ಲಿ ಭಾಳ ಸದ್ದು ಮಾಡ್ತದೆ, ಆವಾಜ್ ಮಾಡ್ತದೆ ಅನ್ನೋದು ಎರಡು ಮಾತಿಲ್ಲ ಅಂತ ಹೇಳ್ತಾ, ಈ 63% ಭ್ರಷ್ಟಾಚಾರ ನಿಲ್ಲೋದು ಯಾವಾಗ ಮತ್ತು ಪ್ರಶ್ನೆ ಮಾಡ್ತಾ ನಾನು ಅನಿಸಿದ ಕೆಲವು ಮಂದಿಗೆ ಮಾತಾಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ಟು S60 ನ್ಯೂಸ್ ಅರ್ಥ ತಿಳಿಸ್ತದೆ. ನಮ್ಮದು ಸತ್ಯದ ಕೈಗಳಲ್ಲಿ ವಂದನೆಗಳು.